ಹಾಯ್ ಫ್ರೆಂಡ್ಸ್, ದಿನದ ಎಲ್ಲ ಪ್ರಮುಖ ಸುದ್ದಿಯನ್ನು ನಿಮಗೆ ತಲುಪಿಸೋ ಮಸ್ತ್ ಮಗ ಚಾನಲ್ನ ಫುಲ್ ನ್ಯೂಸ್ಗೆ ಸ್ವಾಗತ. ನಾನು ಅಮರ್ ಪ್ರಸಾದ್. ಮಿಡಲ್ ಈಸ್ಟ್ ನಲ್ಲಿ ಹೊಸ ಯುದ್ಧ ಸ್ಫೋಟ ಆಗಿದೆ. ಸೌದಿ ವಾಯುಪಡೆ ಪಕ್ಕದ ಯೆಮೆನ್ ಮೇಲೆ ಏರ್ ಸ್ಟ್ರೈಕ್ ಮಾಡ್ತಿರೋ ಮಾಹಿತಿ ಸಿಗ್ತಾ ಇದೆ. ಇತ್ತ ನಮ್ಮ ದೇಶದ ಒಳಗೂ ಕೂಡ ಉಗ್ರರು ಸೇನೆ ಮೇಲೆ ಅಟ್ಯಾಕ್ ಮಾಡಿದ್ದಾರೆ. ಸ್ಫೋಟ ಆಗಿದೆ. ಇತ್ತ ಬಿಡದಿಯಲ್ಲಿ ಅಧಿಕಾರಿಗಳಿಗೆ ಜನ ಪೊರ್ಕೆನಲ್ಲಿ ಹೊಡೆಯಕ್ಕೆ ಹೊಡೆದಿದ್ದಾರೆ. ಹಾಗೆ ಆಧಾರ್ ಅಪ್ಡೇಟ್ ಬಗ್ಗೆ ಕೇಂದ್ರ ಸರ್ಕಾರದಿಂದಲೂ ಹೊಸ ಆದೇಶ ಬಂದಿದೆ. ಎಲ್ಲವನ್ನ ಕ್ವಿಕ್ ಆಗಿ ನೋಡ್ತಾ ಹೋಗೋಣ. ಮೊದಲಿಗೆ ಮಿಡಲ್ ಈಸ್ಟ್ ಯುದ್ಧ ನೋಡಿಕೊಂಡು ಮುಂದುವರಿಯೋಣ. ಇನ್ನು ಇರಾನ್ ಅಮೆರಿಕ ನಡುವೆ ಮಾರಾಮಾರಿ ನಡೀತಿರೋ ಹೊತ್ತಲ್ಲಿ ಸೌದಿ ಅರೇಬಿಯಾ ಯೆಮೆನ್ ಮೇಲೆ ದಾಳಿ ಮಾಡಿದೆ. ಇರಾನ್ ಬೆಂಬಲಿತ ಯೆಮೆನ್ನ ಹುತಿಗಳು ಈ ಮಾಹಿತಿ ಕೊಟ್ಟಿದ್ದಾರೆ. ಯೆಮೆನ್ ರಾಜಧಾನಿ ಸನಾದಲ್ಲಿ ಈ ದಾಳಿಯಾಗಿದೆ. ನಮ್ಮ ಕಂಟ್ರೋಲ್ನಲ್ಲಿರೋ ಏರ್ಪೋರ್ಟ್ ಮೇಲೆ ಸೌದಿ ಜೆಟ್ಗಳು ಬಾಂಬಿಂಗ್ ಮಾಡಿವೆ ಅಂತ ಹುತಿಗಳು ಹೇಳಿದ್ದಾರೆ. ಅಲ್ಲದೆ ಸೌದಿಯ ಈ ಕ್ರೂರ ದಾಳಿಗೆ ತಕ್ಕ ತಿರುಗೇಟನ್ನು ಕೊಡ್ತೀವಿ, ಪ್ರತಿಕಾರ ತೀರಿಸ್ಕೊಳ್ತೀವಿ ಅಂತ ಹುತಿಗಳ ವಕ್ತಾರ ಯಾಹಿಯಾ ಸಾರಿ ಹೇಳಿದ್ದಾನೆ. ಇತ್ತ ಯೆಮೆನ್ ಅಧಿಕೃತ ಸರ್ಕಾರ ಈ ದಾಳಿ ಮಾಡಿದ್ದು ನಾವು ಅಂತ ಹೇಳಿದೆ. ಇರಾನ್ನ ವಿಮಾನ ಲ್ಯಾಂಡ್ ಆಗೋದನ್ನ ತಪ್ಪಿಸೋಕೆ ಏರ್ಪೋರ್ಟ್ನ ರನ್ವೇ ಮೇಲೆ ನಾವು ಸ್ಫೋಟಕ ಹಾಕಿದ್ದೇವೆ, ನಾವೇ ಹೊಡೆದ್ವಿ ಅಂತ ಅಲ್ಲಿನ ಅಧಿಕೃತ ಸರ್ಕಾರ ಹೇಳಿದೆ. ಆದರೆ ಯೆಮೆನ್ನ ಹೌತಿಗಳು ಮಾತ್ರ ಇದು ಸೌದಿ ಕೃತ್ಯ, ಅವರಿಗೆ ನಾವು ಹೊಡಿತೀವಿ ಅಂತ ಹೇಳಿದೆ. ಈ ಮೂಲಕ ಮಿಡಲ್ ಈಸ್ಟ್ನಲ್ಲಿ ಮತ್ತೊಂದು ವಾರ್ ಫ್ರಂಟ್ ಓಪನ್ ಮಾಡೋದಾಗಿ ಹುತಿಗಳು ಘೋಷಿಸಿದ್ದಾರೆ. ಹಾಗೇನಾದರೂ ಆದರೆ ಹಾರ್ಮುಜ್ ನಂತರ ರೆಡ್ ಸಿ ಕೂಡ ಇಕ್ಕಟ್ಟಿಗೆ ಸಿಲುಕೋ ಸಾಧ್ಯತೆ ಇದೆ. ಯಾಕಂದರೆ ಕೆಂಪು ಸಮುದ್ರ ಹುತಿಗಳ ಮನೆ ಬಾಗಿಲಲ್ಲೇ ಬರುತ್ತೆ ನೋಡಿ ಇಲ್ಲಿ. ಹಾಗೆ ಇದರ ಪಕ್ಕದಲ್ಲೇ ಸೌದಿ ತನ್ನ ತೈಲ ಸರಬರಾಜು ಮಾಡುತ್ತೆ. ಈಸ್ಟ್ ವೆಸ್ಟ್ ಕ್ರೂಡ್ ಪೈಪ್ಲೈನ್ ಮೂಲಕ ಅವ್ರೇನು ಮಾಡ್ತಾರೆ ಅಂದರೆ ಕೇವಲ ಹಾರ್ಮುಜ್ ಮೂಲಕ ಮಾತ್ರ ಅಲ್ಲ, ರೆಡ್ ಸಿ ಮುಖಾಂತರವೂ ಸೌದಿಯವರು ತೈಲವನ್ನು ಸಪ್ಲೈ ಮಾಡ್ತಾರೆ. ಹಾರ್ಮುಜ್ ಬಳಿ ಇರೋ ತೈಲಗಾರಗಳಿಂದ ಪೈಪ್ ಹೊಡೆದ್ಬಿಟ್ಟು ಆ ಕಡೆಗೆ ಇನ್ನೊಂದು ಸೈಡ್ಗೆ ಪೈಪಲ್ಲಿ ಕಳಿಸಿ. ಇದನ್ನು ಟಾರ್ಗೆಟ್ ಮಾಡಿ ಹೂತಿಗಳು ದಾಳಿಗೆ ನಿಂತರೆ ಜಗತ್ತಿನ ಇನ್ನೊಂದು ತೈಲ ಮಾರ್ಗ ಕೂಡ ಅಪಾಯಕ್ಕೆ ಸಿಲುಕೋ ಚಾನ್ಸಸ್ ಇರುತ್ತೆ. ತೈಲ ಇನ್ನಷ್ಟು ದುಬಾರಿ ಆಗುತ್ತೆ. 2015ರಿಂದಲೂ ಇಬ್ಬರ ನಡುವೆ ಆಗಾಗ ಕದನ ನಡೀತಾನೆ ಇತ್ತು. ಆದರೆ ಅಮೆರಿಕ ಮತ್ತು ಇರಾನ್ಗಳು ತಮ್ಮ ಶಿಷ್ಯರಿಗೆ ಹೇಳಿ ಸುಮ್ಮನಿರಿಸ್ತಾ ಇದ್ರು. ಆದ್ರೀಗ ದೊಡ್ಡವರೇ ಯುದ್ಧಕ್ಕೆ ನಿಂತಿರೋದ್ರಿಂದ ಈ ಸನಾ ದಾಳಿ ಹೊಸ ಯುದ್ಧದ ಭೀತಿಯನ್ನು ಹುಟ್ಟುಹಾಕಿದೆ. ಇನ್ನು ಸೌದಿ ಮೇಲೆ ದಾಳಿಯಾದರೆ ಪಾಕಿಸ್ತಾನ ಕೂಡ ಸಂಘರ್ಷಕ್ಕೆ ಎಂಟ್ರಿ ಆಗಬೇಕಾಗತ್ತೆ. ಸೌದಿ ಮತ್ತು ಪಾಕ್ ನಡುವೆ ಮ್ಯೂಚುವಲ್ ಡಿಫೆನ್ಸ್ ಅಗ್ರಿಮೆಂಟ್ ಆಗಿದೆಯಲ್ಲ, ಮುಂದಿರೋದು ಅಗ್ರಿಮೆಂಟು. ಸೊ ಮರ್ಯಾದೆ ಇದ್ದರೆ ಅದನ್ನು ಉಳಿಸ್ಕೊಳ್ಳೋಕ್ಕೆ ಅವರು ಸೌದಿಯ ರಕ್ಷಣೆಗೆ ಬರಬೇಕಾಗತ್ತೆ. ಸೊ ಈ ಹೊಸ ಉದ್ವಿಗ್ನತೆಯಲ್ಲಿ ಎಲ್ಲಿಗೆ ಹೋಗುತ್ತೆ, ಪಾಕಿಗಳ ಜೀವ ಹೆಂಗೆ ಇಕ್ಕಳದಲ್ಲಿ ಸಿಕ್ಕಾಕೊಳ್ಳುತ್ತೆ ಅನ್ನೋ ಕುತೂಹಲ ಇದೆ. ಇತ್ತ ಬ್ರಿಟನ್ ಸರ್ಕಾರ ಇರಾನ್ನ ರೆವಲ್ಯೂಷನರಿ ಗಾರ್ಡ್ಸ್ ಪಡೆಯನ್ನು ಉಗ್ರ ಸಂಘಟನೆ ಅಂತ ಘೋಷಿಸಿದೆ. ಒಂದು ವೇಳೆ ಯಾರಾದರೂ IRGCಗೆ ಸಪೋರ್ಟ್ ಮಾಡಿದ್ರೆ 14 ವರ್ಷ ಜೈಲು ಶಿಕ್ಷೆ ಗ್ಯಾರಂಟಿ ಅಂತ ಸರ್ಕಾರ ಹೇಳಿದೆ. ಬ್ರಿಟನ್ ಗೃಹ ಕಾರ್ಯದರ್ಶಿ ಶಬಾನಾ ಮಹಮೂದ್ ಈ ಅನೌನ್ಸ್ ಮಾಡಿದ್ದಾರೆ. ಬ್ರಿಟಿಷ್ ಹಿತಾಸಕ್ತಿಗಳ ಮೇಲೆ ಸೈಬರ್ ದಾಳಿ ಮಾಡಿದ್ದಕ್ಕಾಗಿ ಈ ಕ್ರಮ ಅಂತ ಬ್ರಿಟನ್ನ ಗೃಹ ಕಾರ್ಯದರ್ಶಿ ಹೇಳಿದ್ದಾರೆ. ಇತ್ತ ಅಮೆರಿಕ ಅಧ್ಯಕ್ಷ ಟ್ರಂಪ್ ಇರಾನ್ಗೆ ಹೊಸ ವಾರ್ನಿಂಗ್ ಕೊಟ್ಟಿದ್ದಾರೆ. ಹಾರ್ಮುಜ್ ಅನ್ನು ಇನ್ನು ಮುಂದೆ ನಾವೇ ಕಂಟ್ರೋಲ್ ಮಾಡ್ತೀವಿ, ನಾವಿಲ್ಲಿ ಕಾವಲು ಕಾಯುವುದಕ್ಕೆ ನಮಗೆ ಸರಿಯಾಗಿ ದುಡ್ಡು ಕೊಡಬೇಕು ಅಂತ ಕೇಳಿದ್ದಾರೆ. ಅಲ್ಲದೆ ನಾವೇ ಹಾರ್ಮುಜ್ನ ಗಾರ್ಡಿಯನ್ ಅಂದರೆ ಕಾವಲುಗಾರರು ಆಗೋದು ಅಂತ ಟ್ರಂಪ್ ಹೇಳಿದ್ದಾರೆ. ಇರಾನ್ ಜೊತೆಗೆ 11 ಗಂಟೆ ಮಾತುಕತೆ ಆಯಿತು, ಎಲ್ಲ ಟೈಮ್ ವೇಸ್ಟ್, ಏನು ಯೂಸ್ ಇಲ್ಲ ಅಂತ ಟ್ರಂಪ್ ಹೇಳಿದ್ದಾರೆ. ಇನ್ನು ಭಾರತೀಯ ಸೇನೆ ಮೇಲೆ ಮತ್ತೆ ಉಗ್ರ ದಾಳಿಯಾಗಿದೆ. ನಾಗಾಲ್ಯಾಂಡ್ನ ಸುಖೋವಿ ಬಳಿ ಅಸ್ಸಾಂ ರೈಫಲ್ಸ್ ವಾಹನ ಹೋಗ್ತಾ ಇತ್ತು. ಈ ವೇಳೆ ನೆಲದಲ್ಲಿ ಅಡಗಿಸಿಟ್ಟಿದ್ದ ಸುಧಾರಿತ ಸ್ಫೋಟಕ ಸಿಡಿದು ದಾಳಿಯಾಗಿದೆ. ಘಟನೆಯಲ್ಲಿ ಕನಿಷ್ಠ 1 ಯೋಧರು ಹುತಾತ್ಮರಾಗಿದ್ದಾರೆ, 4 ಯೋಧರು ತೀವ್ರ ಗಾಯಗೊಂಡಿದ್ದಾರೆ. ಇಡೀ ಪ್ರದೇಶದಲ್ಲಿ ಸೇನೆ ಕವರ್ ಆಗಿ ಆಪರೇಷನ್ ನಡೆಸ್ತಾ ಇದೆ. 1 ವಾರದ ಹಿಂದಷ್ಟೇ ಇದೇ ಅಸ್ಸಾಂ ರೈಫಲ್ಸ್ ಮೇಲೆ ದಾಳಿಯಾಗಿತ್ತು. ಆಗ 2 ಯೋಧರು ಹುತಾತ್ಮರಾಗಿದ್ರು. ಈ ದಾಳಿಯನ್ನ ಮಯನ್ಮಾರ್ನಿಂದ ಆಪರೇಟ್ ಆಗ್ತಿರೋ ಉಗ್ರ ಗುಂಪುಗಳೇ ಮಾಡಿರೋ ಸಾಧ್ಯತೆ ದಟ್ಟವಾಗಿದೆ. ಈ ಅಸ್ಸಾಂ ರೈಫಲ್ಸ್ ಭಾರತದ ಅತ್ಯಂತ ಹಳೆಯ ಅರೆಸೈನಿಕ ಪಡೆ. ದಶಕಗಳಿಂದ ಭಾರತ ಮಯನ್ಮಾರ್ ಗಡಿಯಲ್ಲಿ ಕಾಯ್ತಾ ಇದೆ. ಇತ್ತ ರಾಮನಗರದ ಬಿಡದಿ ಟೌನ್ಶಿಪ್ ವಿವಾದ ದಿನದಿನಕ್ಕೂ ಗಂಭೀರ ಸ್ವರೂಪ ಪಡ್ಕೊಳ್ತಾ ಇದೆ. ಮಂಡಲಹಳ್ಳಿ ಗ್ರಾಮದಲ್ಲಿ JMC ಸರ್ವೆಗೆ ಬಂದಿದ್ದ ಅಧಿಕಾರಿಗಳ ಕಾರಿಗೆ ರೈತ ಮಹಿಳೆಯರು ಪೊರಕೆಯಿಂದ ಹೊಡೆದಿದ್ದಾರೆ. ಸ್ಥಳದಲ್ಲಿ ಪೊಲೀಸರಿದ್ರೂ ಕೂಡ ರೈತರನ್ನ ಕಂಟ್ರೋಲ್ ಮಾಡೋಕೆ ಸಾಧ್ಯ ಆಗಲಿಲ್ಲ ಅಂತ ಹೇಳಲಾಗ್ತಿದೆ. ಘಟನೆ ಬೆನ್ನಲ್ಲೇ SP ಶ್ರೀನಿವಾಸ್ ಗೌಡ ಸೇರಿದ ಹಾಗೆ ಹಿರಿಯ ಪೊಲೀಸ್ ಅಧಿಕಾರಿಗಳು ಸ್ಥಳಕ್ಕೆ ದೌಡಾಯಿಸಿ ರೈತರೊಂದಿಗೆ ಮಾತುಕತೆ ನಡೆಸಿದ್ದಾರೆ. ಅಧಿಕಾರಿಗಳ ಕರ್ತವ್ಯಕ್ಕೆ ಅಡ್ಡಿಪಡಿಸಿ ಹಲ್ಲೆ ಮಾಡಿದ್ರೆ ನಾವು ಸುಮ್ಮನಿರೋದಿಲ್ಲ, ದಯವಿಟ್ಟು ಕಾನೂನು ಕೈಗೆತ್ತಿಕೊಳ್ಬೇಡಿ ಅಂತ ಹೇಳಿ SP ರೈತರಿಗೆ ಮನವಿ ಮಾಡಿದ್ದಾರೆ. ಅತ್ತ ತಮಿಳುನಾಡಿನ ವಿಜಯ್ ಸರ್ಕಾರಕ್ಕೆ ಸುಪ್ರೀಂ ಕೋರ್ಟ್ನಲ್ಲಿ ಮುನ್ನಡೆ ಸಿಕ್ಕಿದೆ. ತಮಿಳುನಾಡಿನಲ್ಲಿ ಗೋ ಹತ್ಯೆಗೆ ಸಂಪೂರ್ಣ ಬ್ಯಾನ್ ಹೇರಿದ್ದ ಮದ್ರಾಸ್ ಹೈಕೋರ್ಟ್ ಆದೇಶಕ್ಕೆ ಸುಪ್ರೀಂ ಕೋರ್ಟ್ ಸ್ಟೇ ಕೊಟ್ಟಿದೆ.
ಬಕ್ರೀದ್ ಹಬ್ಬ ಸೇರಿದ ಹಾಗೆ ವರ್ಷದ ಯಾವುದೇ ದಿನಗಳಲ್ಲೂ ಗೋ ಹತ್ಯೆ ಮಾಡೋ ಹಾಗಿಲ್ಲ ಅಂತ ಮದ್ರಾಸ್ ಹೈಕೋರ್ಟ್ ಹೇಳಿತ್ತು. ಅದನ್ನ ಪ್ರಶ್ನಿಸಿ ತಮಿಳುನಾಡು ಸರ್ಕಾರ ಸುಪ್ರೀಂ ಕೋರ್ಟ್ಗೆ ಮೊರೆ ಹೋಗಿತ್ತು. ಏನೋ ಸ್ನೇಹಿತರೆ, ಕಾಶಿ, ಅಯೋಧ್ಯೆ, ಗಯಾ, ಬೋಧ್ ಗಯಾ ಸೇರಿ ಈ ಎಲ್ಲ ಅದ್ಭುತ ಜಾಗಗಳಿಗೆ ಪ್ರವಾಸ ಇದೆ. ಕನ್ನಡ ಟೂರ್ ಮ್ಯಾನೇಜರ್ ಇಟ್ಟು 7 ಸ್ಯಾಂಡ್ಸ್ನವರು ಕರ್ಕೊಂಡು ಹೋಗಿ ವಾಪಸ್ ಕರ್ಕೊಂಬಂದು ನಿಮ್ಮನ್ನು ತಲುಪಿಸ್ತಾರೆ. ಎಕ್ಸ್ಟ್ರಾ ನಿಮಗೆ ಏನು ಖರ್ಚಿರೋದಿಲ್ಲ, ಎಲ್ಲವನ್ನ ಒಳಗೊಂಡಿರೋ ಪ್ಯಾಕೇಜ್ ಇದು. ನೀವು ಸಿಂಗಲ್ ಆಗಾದರೂ ಹೋಗ್ಬೋದು, ಫ್ಯಾಮಿಲಿ ಆದರೂ ಹೋಗ್ಬೋದು, ವಯಸ್ಸಾಗಿರೋರು ನೀವು ದಂಪತಿ ಆದರೂ ಹೋಗ್ಬೋದು. ಯಾಕಂದ್ರೆ ಇವರು ನಿಮ್ಮನ್ನ ಗ್ರೂಪಲ್ಲಿ ಸೇಫಾಗಿ ಕರ್ಕೊಂಡ್ಬರ್ತಾರೆ. ಮತ್ತೊಂದು ಕಡೆ ಮಧ್ಯಪ್ರದೇಶದ ಭೋಜಶಾಲಾ ವಿವಾದ ಸುಪ್ರೀಂ ಕೋರ್ಟ್ ಮೆಟ್ಟಿಲೇರಿದೆ. ಭೋಜಶಾಲಾ ಸಂಕೀರ್ಣವನ್ನ ಸರಸ್ವತಿ ದೇವಾಲಯ ಅಂತ ಘೋಷಿಸಿದ್ದ ಮಧ್ಯಪ್ರದೇಶ ಹೈಕೋರ್ಟ್ ಆದೇಶ ಪ್ರಶ್ನಿಸಿ ಈ ಅರ್ಜಿ ಸಲ್ಲಿಕೆಯಾಗಿದೆ. ಈಗ ಆಲ್ರೆಡಿ ಸುಪ್ರೀಂ ಕೋರ್ಟ್ ಈ ಅರ್ಜಿಯ ತುರ್ತು ವಿಚಾರಣೆ ನಡೆಸೋಕೆ ಒಪ್ಪಿಗೆಯನ್ನ ಕೊಟ್ಟಿದೆ. ಮೇ 15ನೇ ತಾರೀಕು ಮಧ್ಯಪ್ರದೇಶ ಹೈಕೋರ್ಟ್ ಧಾರ್ ಜಿಲ್ಲೆಯಲ್ಲಿರೋ ವಿವಾದಿತ ಭೋಜಶಾಲಾ ಕಮಾಲ್ ಮೌಲಾ ಮಸೀದಿಯನ್ನ ಸರಸ್ವತಿ ದೇವಸ್ಥಾನ ಅಂತ ಘೋಷಿಸಿತ್ತು. ಹಾಗೆ ಈ ಜಾಗದ ಆಡಳಿತ ಮತ್ತು ನಿರ್ವಹಣೆಯನ್ನ ಕೇಂದ್ರ ಸರ್ಕಾರ ಹಾಗೂ ASI ಮಾಡಬೇಕು ಅಂತ ಕೋರ್ಟ್ ಹೇಳಿತ್ತು. ಹಾಗೆ ಮುಸ್ಲಿಂ ಸಮುದಾಯದವರ ಶುಕ್ರವಾರದ ನಮಾಜ್ಗೂ ಕೋರ್ಟ್ ತಡೆ ಕೊಟ್ಟಿತ್ತು. ಇದನ್ನು ವಿರೋಧಿಸಿ ಮಸೀದಿಯವರು ಸರ್ವೋಚ್ಚ ನ್ಯಾಯಾಲಯಕ್ಕೆ ಹೋಗಿದ್ದಾರೆ. ಇತ್ತ ಹಿಂದೂ ಸಂಘಟನೆಗಳು ಕೂಡ ಸುಪ್ರೀಂ ಕೋರ್ಟ್ಗೆ ಕೇವಿಯಾಟ್ ಅರ್ಜಿ ಹಾಕಿದ್ದಾರೆ. ನಮ್ಮ ವಾದವನ್ನ ಕೇಳದೆ ಏಕಾಏಕಿ ಯಾವುದೇ ಆದೇಶ ಕೊಡಬಾರದು ಅಂತ ಹೇಳಿದ್ದಾರೆ. ಇತ್ತ ಕೋಲ್ಕತ್ತಾ ಏರ್ಪೋರ್ಟ್ನ ಒಳಭಾಗದಲ್ಲಿದ್ದ 136 ವರ್ಷಗಳ ಹಳೆಯ ಮಸೀದಿಗೆ ಸಾರ್ವಜನಿಕರ ಪ್ರವೇಶವನ್ನ ದಿಢೀರ್ ಬ್ಯಾನ್ ಮಾಡಲಾಗಿದೆ. ಭದ್ರತಾ ದೃಷ್ಟಿಯಿಂದ ಏರ್ಪೋರ್ಟ್ ಅಥಾರಿಟಿ ಹಾಗೂ ಸೆಂಟ್ರಲ್ ಇಂಡಸ್ಟ್ರಿಯಲ್ ಸೆಕ್ಯೂರಿಟಿ ಫೋರ್ಸ್ CISF ಅಧಿಕಾರಿಗಳು ಈ ಕ್ರಮ ತಗೊಂಡಿದ್ದಾರೆ. ಏರ್ಪೋರ್ಟ್ನ ರನ್ವೇ ಬಳಿ ಇರೋ ಈ ಬಂಕ್ರಾ ಮಸೀದಿಗೆ ದಿನಕ್ಕೆ ಸುಮಾರು 70 ಜನ ನಮಾಜಿಗೆ ಹೋಗ್ತಾ ಇದ್ರು. ಅವರಿಗೆ ಕೇವಲ ಆಧಾರ್ ಕಾರ್ಡ್ ತೋರಿಸಿ ಹೈ ಸೆಕ್ಯೂರಿಟಿ ಝೋನ್ನ ಒಳಗಡೆ ಹೋಗೋಕೆ ಅವಕಾಶ ಕೊಡಲಾಗ್ತಿತ್ತು. ಆದರೆ ಈ ರೀತಿ ಜನರನ್ನ ಬಿಡ್ತಿರೋದಕ್ಕೆ ಬ್ಯೂರೋ ಆಫ್ ಸಿವಿಲ್ ಏವಿಯೇಷನ್ ಸೆಕ್ಯೂರಿಟಿ ತೀವ್ರ ಆಕ್ರೋಶ ವ್ಯಕ್ತಪಡಿಸಿತ್ತು. ಹೀಗಾಗಿ ಸರ್ಕಾರ ಈ ನಿರ್ಧಾರ ತಗೊಂಡಿದೆ. ಇನ್ನೊಂದ್ ಕಡೆ ಇದೇ ಮಸೀದಿಯಿಂದ ಏರ್ಪೋರ್ಟ್ನ 2ನೇ ರನ್ವೇ ವಿಸ್ತರಣೆಗೂ ಭಾರಿ ಅಡ್ಡಿಯಾಗ್ತಾ ಇದೆ. ಬೇರೆ ಕಡೆ ಜಾಗ ಕೊಡ್ತೀವಿ ಅಂದ್ರೂ ಕೂಡ ಮಸೀದಿ ಕಮಿಟಿಯವರು ಒಪ್ತಾ ಇಲ್ಲ ಅಂತ ಕೇಂದ್ರ ಸಚಿವರು ಹಾಗೂ ಬಿಜೆಪಿ ಶಾಸಕರು ಆರೋಪ ಮಾಡಿದ್ದಾರೆ. ಇದರ ಬೆನ್ನಲ್ಲೇ ಈ ದಿಢೀರ್ ಪ್ರವೇಶ ನಿರ್ಬಂಧದ ಬಗ್ಗೆ ಏರ್ಪೋರ್ಟ್ ಡೈರೆಕ್ಟರ್ ಬಳಿ ಮಸೀದಿ ಆಡಳಿತ ಮಂಡಳಿ ಸ್ಪಷ್ಟನೆ ಕೇಳಿದೆ. ಇನ್ನು ಈ ಮಸೀದಿ ಶಿಫ್ಟ್ ವಿಚಾರದ ಬಗ್ಗೆ ನಾವು ಆಲ್ರೆಡಿ ಈ ಹಿಂದೆ ಪ್ರತ್ಯೇಕ ವರದಿಯಲ್ಲಿ ಮಾಹಿತಿಯನ್ನು ಕೊಟ್ಟಿದ್ದೇವೆ. ಆಸಕ್ತರದನ್ನ ಚೆಕ್ ಮಾಡಬಹುದು ಸ್ನೇಹಿತರೆ. ಇತ್ತ ಆಧಾರ್ ಕಾರ್ಡ್ ಕುರಿತು UIDAI ಅಂದ್ರೆ ಯೂನಿಕ್ ಐಡೆಂಟಿಫಿಕೇಶನ್ ಅಥಾರಿಟಿ ಆಫ್ ಇಂಡಿಯಾ ಬಿಗ್ ಅಪ್ಡೇಟ್ ಕೊಟ್ಟಿದೆ. ಇನ್ಮೇಲೆ ಆಧಾರ್ ಕಾರ್ಡ್ಗೆ ಇಮೇಲ್ ID ಲಿಂಕ್ ಮಾಡೋಕೆ ಆಧಾರ್ ಸೆಂಟರ್ಗಳಿಗೆ ಹೋಗೋ ಅವಶ್ಯಕತೆ ಇಲ್ಲ. ಬದಲಿಗೆ ಆಧಾರ್ ಆಪ್ ಮೂಲಕ ಮನೆಯಿಂದಲೇ ನೀವು ಇಮೇಲ್ ID ಆಡ್ ಅಥವಾ ಅಪ್ಡೇಟ್ ಮಾಡ್ಕೋಬಹುದು. ಜುಲೈ 1ರಿಂದ ಶುರುವಾಗಿರೋ ಈ ಆನ್ಲೈನ್ ಸೇವೆ ಮುಂದಿನ 6 ತಿಂಗಳ ಕಾಲ ಅಂದ್ರೆ ಡಿಸೆಂಬರ್ 31ರವರೆಗೆ ಸಂಪೂರ್ಣ ಫ್ರೀ ಇರುತ್ತೆ. ಇದಕ್ಕಾಗಿ ನೀವು ಈ ಹಿಂದೆ ಆಧಾರ್ ಕೇಂದ್ರಗಳಲ್ಲಿ 75 ರೂಪಾಯಿ ಶುಲ್ಕ ಕೊಡಬೇಕಾಗಿತ್ತು. ಆದ್ರೀಗ ಆಪ್ ಮೂಲಕ ಮಾಡಿದ್ರೆ ಯಾವುದೇ ಚಾರ್ಜಸ್ ಇರೋದಿಲ್ಲ. ಹೀಗೆ ಇಮೇಲ್ ಲಿಂಕ್ ಮಾಡೋದ್ರಿಂದ ನಿಮಗೆ ಆಧಾರ್ ಸೇವೆಗಳ ಅಲರ್ಟ್, OTP ವೆರಿಫಿಕೇಶನ್ ಹಾಗೂ ಸೆಕ್ಯೂರಿಟಿ ನೋಟಿಫಿಕೇಶನ್ ನೇರವಾಗಿ ಇಮೇಲ್ಗೂ ಬರುತ್ತೆ. ಇನ್ನು ಕರ್ನಾಟಕದ SC ಮತ್ತು ST ಸಮುದಾಯಗಳ ಸಮಸ್ಯೆ ಆಲಿಸೋಕೆ ಗೃಹ ಮಂತ್ರಿ ಪ್ರಿಯಾಂಕ್ ಖರ್ಗೆ ಹೊಸ ಆದೇಶ ಹೊರಡಿಸಿದ್ದಾರೆ. ಇನ್ನು ಮುಂದೆ ಪ್ರತಿ ತಿಂಗಳ 2ನೇ ಭಾನುವಾರ ಎಲ್ಲಾ ಪೊಲೀಸ್ ಠಾಣೆಗಳಲ್ಲಿ ಕಡ್ಡಾಯವಾಗಿ ಪರಿಶಿಷ್ಟರ ಸಭೆ ನಡೆಸಿ ಅಂತ ಸೂಚನೆ ಕೊಟ್ಟಿದ್ದಾರೆ. ಪೊಲೀಸ್ ಆಯುಕ್ತರು ಅಂದ್ರೆ ಪೊಲೀಸ್ ಕಮಿಷನರೇಟ್ಸ್, ಜಿಲ್ಲಾ ಕಚೇರಿ ಹಾಗೂ ಠಾಣಾ ಮಟ್ಟದಲ್ಲಿ ಈ ಮೀಟಿಂಗ್ಗಳು ನಡೀಬೇಕು. ಪರಿಶಿಷ್ಟ ಸಮುದಾಯಗಳ ಮೇಲಿನ ದೌರ್ಜನ್ಯ ಹಾಗೂ ದೂರುಗಳನ್ನು ಆಲಿಸಿ ಸ್ಥಳದಲ್ಲೇ ತ್ವರಿತ ಪರಿಹಾರ ಒದಗಿಸಬೇಕು ಅಂತ DG IGPಗೆ ಖರ್ಗೆ ನಿರ್ದೇಶನ ಕೊಟ್ಟಿದ್ದಾರೆ. 2015ರಲ್ಲೇ ಈ ಆದೇಶ ಕೊಡಲಾಗಿತ್ತು. ಈಗ ಅದನ್ನ ಕಟ್ಟುನಿಟ್ಟಾಗಿ ಪಾಲಿಸಿ ಅಂತ ಎಲ್ಲಾ ಪೊಲೀಸ್ ಘಟಕಗಳಿಗೆ ಸೂಚನೆ ರವಾನಿಸಲಾಗಿದೆ. ಒಂದೊಂದಾಗಿ ಹುದ್ದೆಗಳ ಭರ್ತಿಯಾಗ್ತಿದೆ ಕರ್ನಾಟಕ ಸರ್ಕಾರದಲ್ಲಿ. ಕಂದಾಯ ಇಲಾಖೆ, ಕಲ್ಯಾಣ ಕರ್ನಾಟಕ ಕೋಟಾದ 67 ಹುದ್ದೆ ಸೇರಿ 505 ಗ್ರಾಮ ಆಡಳಿತಾಧಿಕಾರಿ ಹುದ್ದೆಗೆ ನೋಟಿಫಿಕೇಶನ್ ಹೊರಡಿಸಿದೆ. ಇನ್ನು ಸರ್ವೆ ಇಲಾಖೆಯಿಂದ 560 ಭೂಮಾಪಕರ ಅಂದ್ರೆ ಲ್ಯಾಂಡ್ ಸರ್ವೇಯರ್ ಹುದ್ದೆಗೆ ಅಧಿಸೂಚನೆ ಹೊರಡಿಸಲಾಗಿದೆ. ಅಬಕಾರಿ ಇಲಾಖೆಯಿಂದ 1207 ಕಾನ್ಸ್ಟೇಬಲ್ ಮತ್ತು ಸಬ್ ಇನ್ಸ್ಪೆಕ್ಟರ್ ಹುದ್ದೆ, ಅರಣ್ಯ ಇಲಾಖೆಯಿಂದ 750 ಅರಣ್ಯ ವೀಕ್ಷಕರ ಹುದ್ದೆ, ಇನ್ನು ಪೊಲೀಸ್ ಇಲಾಖೆಯಿಂದ 3395 ಸಿವಿಲ್ ಕಾನ್ಸ್ಟೇಬಲ್ ಹುದ್ದೆ, ಶಿಕ್ಷಣ ಇಲಾಖೆಯಿಂದ ವಸತಿ ಶಾಲೆಗಳಲ್ಲಿ 320 ಬೋಧಕರ ಹುದ್ದೆಗೆ ಅಧಿಸೂಚನೆ ಹೊರಡಿಸಲಾಗಿದೆ. ಈಗ ಬ್ಯಾಕ್ ಟು ಬ್ಯಾಕ್ ನೇಮಕಾತಿ ಆದಷ್ಟು ಬೇಗ ಪೂರ್ಣಗೊಳಿಸುವ ಜವಾಬ್ದಾರಿಯನ್ನು ರಾಜ್ಯ ಸರ್ಕಾರದ ಹೆಚ್ಚುವರಿ ಮುಖ್ಯ ಕಾರ್ಯದರ್ಶಿ ಉಮಾ ಮಹದೇವನ್ ಅವರಿಗೆ ಕೊಡಲಾಗಿದೆ. ಮೀಸಲಾತಿ ವಿವಾದ ಹಾಗೂ ಕೊರೋನಾ ಕಾರಣದಿಂದ ಕಳೆದ ಕೆಲ ವರ್ಷಗಳಲ್ಲಿ ನೇಮಕಾತಿ ಸಂಪೂರ್ಣ ನಿಂತು ಹೋಗಿತ್ತಲ್ಲ, ಹೀಗಾಗಿ ಅಭ್ಯರ್ಥಿಗಳಿಗೆ ವಯೋಮಿತಿಯನ್ನ ಕೂಡ 5 ವರ್ಷ ಸಡಿಲಿಕೆ ಮಾಡಲಾಗಿದೆ. ಇನ್ನು KPSC ಅಧ್ಯಕ್ಷ ಶಿವಶಂಕರಪ್ಪ S ಸಾಹುಕಾರ್ ಅವರನ್ನ ಅಮಾನತು ಮಾಡಲಾಗಿದೆ. ರಾಜ್ಯಪಾಲ ಥಾವರ್ ಚಂದ್ ಗೆಹ್ಲೋಟ್ ಈ ಆದೇಶ ಹೊರಡಿಸಿದ್ದಾರೆ. ತಮ್ಮ ಸ್ವಂತ ಮಕ್ಕಳಿಗೆ ಸರ್ಕಾರಿ ಕೆಲಸ ಕೊಡಿಸೋಕೆ ಶಿವಶಂಕರಪ್ಪ ಕೈ ಜೋಡಿಸಿದ್ದಾರೆ ಅನ್ನೋ ಆರೋಪ ಇವ್ರ ಮೇಲಿತ್ತು.
ಈಗ ಆಲ್ರೆಡಿ ಮಗಳು ಸುಮಾ ವಿರುದ್ಧ ವಿಧಾನಸೌಧ ಪೊಲೀಸ್ ಸ್ಟೇಷನ್ನಲ್ಲಿ FIR ಕೂಡ ದಾಖಲಾಗಿದೆ. ಈಗ ರಾಜ್ಯಪಾಲರು ಶಿವಶಂಕರಪ್ಪ ಅವರನ್ನ ಸಸ್ಪೆಂಡ್ ಮಾಡಿದ್ದಾರೆ. ಅಲ್ಲದೆ ಈ ಹಗರಣದ ಕಂಪ್ಲೀಟ್ ಇನ್ವೆಸ್ಟಿಗೇಷನ್ ಅನ್ನು ಸುಪ್ರೀಂ ಕೋರ್ಟ್ ಮೂಲಕ ಮಾಡಿಸೋಕೆ ರಾಷ್ಟ್ರಪತಿಗೆ ರಾಜ್ಯಪಾಲರು ಶಿಫಾರಸು ಮಾಡಿದ್ದಾರೆ. ಇನ್ನು KPSCಯ ಹಿರಿಯ ಸದಸ್ಯ B. ಪ್ರಭುದೇವ್ ಅವ್ರನ್ನ ಹಂಗಾಮಿ ಅಧ್ಯಕ್ಷರನ್ನಾಗಿ ನೇಮಿಸಿ ರಾಜ್ಯಪಾಲರು ಆದೇಶವನ್ನು ಕೂಡ ಹೊರಡಿಸಿದ್ದಾರೆ. ಇನ್ನು ಜಮ್ಮು ಕಾಶ್ಮೀರ CM ಒಮರ್ ಅಬ್ದುಲ್ಲಾ ವಿರುದ್ಧ ಬಿಜೆಪಿ 100 ಕೋಟಿ ಮಾನನಷ್ಟ ಮೊಕದ್ದಮೆಯನ್ನು ಹೂಡಿದೆ. 7 ದಿನಗಳ ಒಳಗಡೆ ಬೇಷರತ್ತಾಗಿ ಸಾರ್ವಜನಿಕವಾಗಿ ಕ್ಷಮೆ ಕೇಳಬೇಕು ಅಂತ ಡಿಮಾಂಡ್ ಮಾಡಿದೆ. ಇತ್ತೀಚೆಗೆ ಒಮರ್ ಅಬ್ದುಲ್ಲಾ ನಮ್ಮ ಶಾಸಕರನ್ನ ಖರೀದಿ ಮಾಡೋಕೆ ಬಿಜೆಪಿ ಟ್ರೈ ಮಾಡ್ತಿದೆ, 20-30 ಕೋಟಿ ರೂಪಾಯಿ ಆಫರ್ ಕೊಡ್ತಿದ್ದಾರೆ ಅನ್ನೋ ಆರೋಪವನ್ನ ಮಾಡಿದ್ರು. ಅದಕ್ಕೆ ಅಷ್ಟು ಮಾತ್ರ ಅಲ್ಲ, ಒಮರ್ ಅಬ್ದುಲ್ಲಾ ಒಂದು ಕೆಣಕೋ ಕೆಲಸವನ್ನ ಕೂಡ ಮಾಡಿದ್ದಾರೆ. ಅಧ್ಯಕ್ಷ ಟ್ರಂಪ್ ಹೆಸರಲ್ಲಿರೋ ಒಂದು ಫೇಕ್ ಪೋಸ್ಟ್ ಅನ್ನ ಶೇರ್ ಮಾಡಿದ್ದಾರೆ, ಕಿಲಾಡಿ ಆಟ ಆಡಿದ್ದಾರೆ. ಆ ಫೇಕ್ ಪೋಸ್ಟ್ ಏನಿದೆ ಅಂದ್ರೆ ಕಾಶ್ಮೀರದ ಹೋರಾಟಕ್ಕೆ ಟ್ರಂಪ್ ಬೆಂಬಲ ಕೊಟ್ಟಂತೆ ಒಮರ್ ಅಬ್ದುಲ್ಲಾ ಸಿಂಹದ ರೀತಿ ಹೋರಾಟ ಮಾಡ್ತಿದ್ದಾರೆ ಅಂತೆಲ್ಲ ಹೊಗಳಿರೋದು. ಈ ಪೋಸ್ಟನ್ನು ಅಬ್ದುಲ್ಲಾ ಶೇರ್ ಮಾಡಿಬಿಟ್ಟು ಏನು ಹೇಳಿದ್ದಾರೆ ಅಂದರೆ, ಇದು ನಿಜವಾಗಿದ್ರೆ ಎಷ್ಟು ಚೆನ್ನಾಗಿರ್ತಿತ್ತು ಅಂತ ಕ್ಯಾಪ್ಷನ್ ಕೊಟ್ಟಿದ್ದಾರೆ. ಆ ಮೂಲಕ ಅಮೆರಿಕದ ಬೆಂಬಲ, ನಮ್ಮ ಭಾರತದ ಒಂದು ರಾಜ್ಯದಲ್ಲಿ ಆಗ್ತಿರೋ ಇಂಟರ್ನಲ್ ವಿಚಾರಕ್ಕೆ ಅಮೆರಿಕದ ಬೆಂಬಲವನ್ನು ಕೇಳೋ ರೀತಿಯಲ್ಲಿ ಇಂಡೈರೆಕ್ಟ್ ಆಗಿ ಇವರು ಗೇಮ್ ಆಡಿದ್ದಾರೆ. ಒಮರ್ ಅಬ್ದುಲ್ಲಾ ಅಪಾಯಕಾರಿ ಆಟ ಆಡ್ತಿದ್ದಾರೆ ಇವರು. ಇನ್ನು ರಾಮ ಮಂದಿರದ ಹುಂಡಿ ಕಳ್ಳತನ ಕೇಸ್ನಲ್ಲಿ ಸುಪ್ರೀಂ ಕೋರ್ಟ್ UPSITಗೆ ಮಹತ್ವದ ಆದೇಶ ಕೊಟ್ಟಿದೆ. ಈ ಕೇಸ್ನ ತನಿಖೆ ಎಲ್ಲಿಗೆ ಬಂತು ಅಂತ ಸ್ಟೇಟಸ್ ರಿಪೋರ್ಟ್ ಸಬ್ಮಿಟ್ ಮಾಡಿ ಅಂತ ಚೀಫ್ ಜಸ್ಟಿಸ್ ಸೂರ್ಯಕಾಂತ್ ಅವರಿಂದ ಪೀಠ ಆರ್ಡರ್ ಮಾಡಿದೆ. ಆ SIT ಟೀಮ್ನಲ್ಲಿ ಯಾವೆಲ್ಲ ಆಫೀಸರ್ಸ್ ಇದ್ದಾರೆ ಅನ್ನೋ ಲಿಸ್ಟ್ ಕೂಡ ಕೊಡಿ ಅಂತ ಕೇಳಿದೆ. ಹಾಗೆ ಈ ಕಳ್ಳತನದ ಬಗ್ಗೆ ರಿಪ್ಲೈ ಕೊಡಿ ಅಂತ ಶ್ರೀರಾಮ ಜನ್ಮಭೂಮಿ ತೀರ್ಥಕ್ಷೇತ್ರ ಟ್ರಸ್ಟ್ಗೂ ಕೂಡ ಕೋರ್ಟ್ ನೋಟಿಸ್ ಕೊಟ್ಟಿದೆ. ಏನೋ ನಮ್ಮ ದೇಶದಲ್ಲಿ ಜನ ಅದು ಸರಿ ಇಲ್ಲ, ಇದು ಸರಿ ಇಲ್ಲ, ಫೆಸಿಲಿಟಿ ಇಲ್ಲ, ನಮ್ಮ ಟ್ರೈನ್ ಸರಿ ಇಲ್ಲ, ರೋಡ್ ಸರಿ ಇಲ್ಲ, ಎಲ್ಲ ಕಂಪ್ಲೇಂಟ್ ಮಾಡ್ತೀವಲ್ವಾ, ಆದ್ರೆ ಮಾಡೋ ಕೆಲಸ ನೋಡಿ ತುಂಬಾ ಜನ. ಇಲ್ಲಿ ರೈಲ್ವೆಯ AC ಕೋಚ್ಗಳಲ್ಲಿ 1.27 ಕೋಟಿ ಅಂದ್ರೆ 1,27,00,000 ಬೆಡ್ ರೋಲ್ ಐಟಮ್ಗಳನ್ನ ಕದ್ಕೊಂಡು ಹೋಗಿದ್ದಾರೆ. RTI ನಿಂದ ಈ ಮಾಹಿತಿ ಸಿಕ್ಕಿದೆ. ಅದೇನೋ ರೈಲ್ವೆ ಶುರುವಾದಲಿಂದನ ಅಲ್ಲ, 4 ವರ್ಷ ಡೇಟಾ ಇದು. ಲಾಸ್ಟ್ 4 years ಅಲ್ಲಿ ಕದ್ದಿರೋದಿಷ್ಟು 1,27,00,000 ಬೆಡ್ ರೋಲ್ಗಳನ್ನ. ಇದರಿಂದ ಬೆಡ್ ರೋಲ್ ಕಾಂಟ್ರಾಕ್ಟರ್ಗಳಿಗೆ 104 ಕೋಟಿ ರೂಪಾಯಿ ಲಾಸ್ ಆಗಿದೆ. ಸಾಮಾನ್ಯವಾಗಿ AC ಕೋಚ್ ಪ್ಯಾಸೆಂಜರ್ಗಳಿಗೆ 2 ಬೆಡ್ಶೀಟ್, 1 ಬ್ಲಾಂಕೆಟ್, 1 ದಿಂಬು, 1 ದಿಂಬಿನ ಕವರ್, ಹಾಗೆ 1 ಫೇಸ್ ಟವಲ್ ಇರೋ ಕಿಟ್ ಅನ್ನ ಕೊಡ್ತಾರೆ. ಇದರಲ್ಲಿ ಅತಿ ಹೆಚ್ಚು ಕಳ್ಳತನ ಆಗಿರೋದು ಫೇಸ್ ಟವಲ್ಗಳು. ಜೀವನದಲ್ಲಿ ಟವಲ್ ಕಂಡಿಲ್ಲ ಅನ್ನೋ ತರದಲ್ಲಿ 4 ವರ್ಷದಲ್ಲಿ ಬರೋಬ್ಬರಿ 46 ಲಕ್ಷ ಟವಲ್ಗಳನ್ನ ಕದ್ಕೊಂಡು ಹೋಗಿದ್ದಾರೆ. ಆಮೇಲೆ 41 ಲಕ್ಷ ಬೆಡ್ಶೀಟ್, 23 ಲಕ್ಷ ಪಿಲ್ಲೋ ಕವರ್, 12,95,000 ಬ್ಲಾಂಕೆಟ್ಗಳು ಕದ್ಕೊಂಡು ಹೋಗಿದ್ದಾರೆ. ಸ್ವಲ್ಪ ಸೈಜ್ ದೊಡ್ಡ ಇರೋದಕ್ಕೆ ದಿಂಬುಗಳನ್ನ ಮಾತ್ರ ಕಮ್ಮಿ ಕದ್ಕೊಂಡು ಹೋಗಿದ್ದಾರೆ. ಒಂಥರ ಇದು ಅಷ್ಟೆಲ್ಲ ರಿಸ್ಕ್ ತಗೊಂಡು ಲಾಭ ಕಮ್ಮಿ ಅಂತೇಳಿ 2,76,000 ದಿಂಬುಗಳನ್ನ ಮಾತ್ರ ಕದ್ದಿದ್ದಾರೆ. ಆ ಮಹಾನ್ ಭಾವರು ಯಾರು ನೋಡ್ಬೇಕು, ದಿಂಬ್ ತಗೊಂಡು ಹೋಗಿ ಕದ್ದಿರೋ ದಿಂಬಲ್ ತಲೆಟ್ಟು ನೆಮ್ಮದಿಯಿಂದ ಮಲ್ಗೋರು. ಇತ್ತ ಇಸ್ರೋದ ಮಹತ್ವಾಕಾಂಕ್ಷೆಯ ಗಗನಯಾನ್ ಯೋಜನೆಗೆ ದೊಡ್ಡ ಮಟ್ಟದಲ್ಲಿ ಪ್ರಿಪರೇಷನ್ ನಡೀತಾ ಇದೆ. ಗಗನಯಾತ್ರಿಗಳ ಸೇಫ್ಟಿಗೆ ಸಂಬಂಧಪಟ್ಟಂತೆ ನಿರಂತರ 3 ಪ್ರಮುಖ ಟೆಸ್ಟ್ಗಳನ್ನ ಇಸ್ರೋ ಮಾಡಿದೆ. ಗಗನಯಾತ್ರಿಗಳನ್ನ ಹೊತ್ಕೊಂಡು ಹೋಗೋ ಕ್ಯಾಪ್ಸೂಲ್ ಸರಿಯಾಗಿ ಕೆಲಸ ಮಾಡುತ್ತಾ ಅಂತ ಪರೀಕ್ಷೆ ಮಾಡಲಾಗಿದೆ. ಮುಖ್ಯವಾಗಿ ಗಗನಯಾತ್ರಿಗಳ ಕಂಟ್ರೋಲ್ನಲ್ಲಿ ಇಲ್ಲ, ಬಟ್ ಅದು ಕೆಲಸ ಕರೆಕ್ಟಾಗಿ ಆಗಲೇಬೇಕು ಅಂತ 3 ಹಂತಗಳನ್ನ ಟೆಸ್ಟ್ ಮಾಡಿದ್ದಾರೆ. ಅದರಲ್ಲಿ ಕ್ಯಾಪ್ಸೂಲ್ ಸಮುದ್ರಕ್ಕೆ ಬಿದ್ದಾಗ ಉಲ್ಟಾ ಎಲ್ಲ ಬೀಳಬಾರ್ದು, ನೇರವಾಗಿ ನಿಲ್ಲಬೇಕು. ಸಮುದ್ರದಲ್ಲಿ ಬಿದ್ದ ಮೇಲೆ ಅದು ಇಮಿಡಿಯೇಟ್ಲಿ ನೇರ ನಿಂತ್ಕೋಬೇಕದು. ಹಾಗೆ ಸರ್ವಿಸ್ ಮಾಡ್ಯೂಲ್ ನಿಂದ ಬೇರ್ಪಡೋದು, ಹಾಗೆ ಪ್ಯಾರಾಶೂಟ್ ಓಪನ್ ಆಗುವಾಗ ಆಗೋ ಭಾರಿ ಒತ್ತಡವನ್ನ ತಡೆಯೋದ್ರ ಬಗ್ಗೆ ಪರೀಕ್ಷೆ ಮಾಡಲಾಗಿದೆ. ಈ 3 ಟೆಸ್ಟ್ಗಳು ಸಕ್ಸಸ್ಫುಲ್ ಆಗಿ ಆಗಿವೆ. ಇದರಿಂದ ಗಗನಯಾನ ಯೋಜನೆಯ ಮೊದಲ ಹ್ಯೂಮನ್ ಮಿಷನ್ಗೆ ಇನ್ನೊಂದು ಹೆಜ್ಜೆ ಈಗ ಹತ್ರಕ್ಕೆ ಹೋದಂತಾಗಿದೆ. ಏನೋ ಕ್ರಿಕೆಟ್ ಕಾಶಿ ಲಾರ್ಡ್ಸ್ ಮೈದಾನದಲ್ಲಿ ನಡೆದ ಮೊದಲ ಮಹಿಳಾ ಟೆಸ್ಟ್ ಪಂದ್ಯದಲ್ಲಿ ಭಾರತ ಐತಿಹಾಸಿಕ ಜಯ ಗಳಿಸಿದೆ. ಪುರುಷರ ತಂಡ ಅಲ್ಲಿ ಹೋಗಿ ಚೈಲ್ಡ್ಗಳ ತರ ಪೆಟ್ಟು ತಿಂತಿರೋ ಟೈಮ್ನಲ್ಲಿ ಮಹಿಳಾ ತಂಡ ಘನತೆಯಿಂದ ಗೆದ್ದು ತೋರಿಸಿದೆ. ಲಾರ್ಡ್ಸ್ನಲ್ಲಿ ಇಂಗ್ಲೆಂಡ್ ವಿರುದ್ಧ ಭಾರತದ ವನಿತೆಯರು 270 ರನ್ಗಳ ಬೃಹತ್ ಅಂತರದ ಗೆಲುವನ್ನು ದಾಖಲಿಸಿದ್ದಾರೆ. ಟಾಸ್ ಸೋತು ಮೊದಲು ಬ್ಯಾಟ್ ಮಾಡಿದ ಭಾರತ ಸ್ಮೃತಿ ಮಂದಾನ 83 ರನ್ ಹಾಗೂ ಕ್ಯಾಪ್ಟನ್ ಹರ್ಮನ್ ಪ್ರೀತ್ ಕೌರ್ ಅವರ 58 ರನ್ಗಳ ನೆರವಿನಿಂದ 285 ರನ್ ಕಲೆ ಹಾಕಿತ್ತು. ಇದಕ್ಕೆ ಉತ್ತರವಾಗಿ ಇಂಗ್ಲೆಂಡ್ ಕೇವಲ 170 ರನ್ಗಳಿಗೆ ಆಲ್ಔಟ್ ಆಗಿತ್ತು. ಈ ವೇಳೆ 5 ವಿಕೆಟ್ ಕಿತ್ತ ಕ್ರಾಂತಿ ಗೌಡ್ ಲಾರ್ಡ್ಸ್ ಮಹಿಳಾ ಟೆಸ್ಟ್ ನಲ್ಲಿ ಈ ಸಾಧನೆ ಮಾಡಿದ ಮೊದಲ ಬೌಲರ್ ಆದರು. ಇನ್ನು 2ನೇ ಇನ್ನಿಂಗ್ಸ್ ನಲ್ಲಿ ಭಾರತದ ಪರ ಯಸ್ತಿಕಾ ಭಾಟಿಯಾ ಭರ್ಜರಿ ಸೆಂಚುರಿ ಸಿಡಿಸಿ 113 ರನ್ಗೆ ಔಟ್ ಆದರು. ಇದು ಕೂಡ ಲಾರ್ಡ್ಸ್ ಮಹಿಳಾ ಟೆಸ್ಟ್ ನ ಮೊದಲ ಸೆಂಚುರಿ. ಇನ್ನು ವಾರದ ಮೊದಲ ಸೆಷನ್ ನಲ್ಲಿ ಭಾರತದ ಷೇರುಪೇಟೆ ಫ್ಲಾಟ್ ಆಗಿತ್ತು. ದಿನದ ವಹಿವಾಟಿನ ಅಂತ್ಯಕ್ಕೆ ಸೆನ್ಸೆಕ್ಸ್ 47 ಪಾಯಿಂಟ್ಸ್ ಅಥವಾ 0.06% ಅಷ್ಟೇ ಜಂಪ್ ಆಗಿ 77,616ಕ್ಕೆ ತಲುಪಿತು. ನಿಫ್ಟಿ 4 ಪಾಯಿಂಟ್ಸ್ ಅಥವಾ 0.02% ಜಂಪ್ ಆಗಿ 24,211ಕ್ಕೆ ತಲುಪಿತು. ಸ್ಮಾಲ್ ಮತ್ತು ಮಿಡ್ ಕ್ಯಾಪ್ಗಳು ಕೂಡ ಫ್ಲಾಟ್. ಅರ್ಲಿ ಟ್ರೇಡಿಂಗ್ ನಲ್ಲಿ ಸೆನ್ಸೆಕ್ಸ್ 700 ಪಾಯಿಂಟ್ಸ್ಗಿಂತ ಜಾಸ್ತಿ ಬಿದ್ದಿತ್ತು. IT ಮತ್ತು ಬ್ಯಾಂಕಿಂಗ್ ವಲಯದ ಸ್ಟಾಕ್ಗಳು ಮಾರ್ಕೆಟ್ಗೆ ಆಮೇಲೆ ಒಂಚೂರು ಸ್ಟ್ರೆಂತ್ ಕೊಟ್ಟವು.
ಮಿಡಲ್ ಈಸ್ಟಲ್ಲಿ ಇನ್ನು ಹೊಡೆದಾಟ ನಡೀತಾ ಇದೆ. ಕ್ರೂಡ್ ಆಯಿಲ್ ಬೆಲೆ ಮತ್ತೆ ಏರಿಕೆಯಾಗಿದೆ. ಈಗ $79-80 ಆಸುಪಾಸಲ್ಲಿ ಇತ್ತು ಇವಾಗ ರೆಕಾರ್ಡ್ ಮಾಡೋ ಟೈಮ್ನಲ್ಲಿ ನಾವು ವಿಡಿಯೋ. ಹೀಗಾಗಿ ಅನ್ಸರ್ಟೆಂಟಿ, ಅನಿಶ್ಚಿತತೆ ಇದೆ. ಹೂಡಿಕೆದಾರರು ಒಂಥರ ಕೇರ್ಫುಲ್ ಆಗಿದ್ದಾರೆ. ಕಾನ್ಫಿಡೆನ್ಸ್ ಫುಲ್ ಬರ್ತಿಲ್ಲ ಅವರಿಗೆ. ಏನು TCS, HCL ಟೆಕ್ನಾಲಜೀಸ್, ಇನ್ಫೋಸಿಸ್, ಟೆಕ್ ಮಹೀಂದ್ರ ಮತ್ತು NTPC ಗ್ರೀನ್ನಲ್ಲಿದ್ವು. ನೆಸ್ಲೆ, ಟಾಟಾ ಸ್ಟೀಲ್, ಎಟರ್ನಲ್, ಅಲ್ಟ್ರಾಟೆಕ್ ಸಿಮೆಂಟ್, ಮಾರುತಿ ಸುಜುಕಿ ರೆಡ್ನಲ್ಲಿದ್ವು. ಒಟ್ಟಾರೆ BSEನಲ್ಲಿ 2246 ಸ್ಟಾಕ್ಸ್ ಗ್ರೀನ್ನಲ್ಲಿದ್ದರೆ 2186 ಸ್ಟಾಕ್ಸ್ ರೆಡ್ನಲ್ಲಿ ಕೊನೆಗೊಂಡಿವೆ. ಇನ್ನು ಡಾಲರ್ ಮುಂದೆ ರೂಪಾಯಿ ಮೌಲ್ಯ 7 ಪೈಸೆ ಇಳಿಕೆಯಾಗಿ $95.65 ಆಗಿದೆ. ಹಾಗೆ ನೋಡಿದ್ರೆ ರೂಪಾಯಿ ಇಂಟ್ರಾಡೇನಲ್ಲಿ ಈ ತಿಂಗಳ ಕನಿಷ್ಠ ಮಟ್ಟ ಅಂದರೆ $95.85 ಮುಟ್ಟಿತ್ತು. ಆಮೇಲೆ ಸ್ವಲ್ಪ ರಿಕವರಿ ಆಯಿತು. ಏನೋ ಟಾಟಾ ಕ್ಯಾಪಿಟಲ್ ಭಾರತದ ಗೋಲ್ಡ್ ಲೋನ್ ಮಾರ್ಕೆಟ್ಗೆ ಎಂಟ್ರಿ ಕೊಡ್ತಾ ಇದೆ. ಕೇರಳ ಮೂಲದ NBFC ಆಗಿರೋ ಯೋಗಕ್ಷೇಮಂ ಲೋನ್ಸ್ ಕಂಪನಿಯಲ್ಲಿ ಮೆಜಾರಿಟಿ ಸ್ಟೇಕ್ ಅಂದ್ರೆ 88.6% ಖರೀದಿ ಮಾಡ್ತಾ ಇದ್ದಾರೆ. ಇನ್ನು ಜೂನ್ ತಿಂಗಳಲ್ಲಿ ಭಾರತದ ವ್ಯಾಪಾರ ಕೊರತೆ ಟ್ರೇಡ್ ಡೆಫಿಸಿಟ್ $30.43 ಬಿಲಿಯನ್ ಏರಿಕೆಯಾಗಿದೆ. ಮಿಡಲ್ ಈಸ್ಟ್ ಕ್ರೈಸಿಸ್ ಇಂದ ಶಿಪ್ಪಿಂಗ್ ಪ್ರಾಬ್ಲಮ್ ಆಗಿ ನಮ್ಮ ಎಕ್ಸ್ಪೋರ್ಟ್ಸ್ ಕಮ್ಮಿಯಾಗಿದೆ. ಡೇಟಾ ಪ್ರಕಾರ ಜೂನ್ ನಲ್ಲಿ ಗೂಡ್ಸ್ ಎಕ್ಸ್ಪೋರ್ಟ್ಸ್ $40.41 ಬಿಲಿಯನ್ ಕುಸಿದಿದೆ. ಮೇ ತಿಂಗಳಲ್ಲಿ ಇದು $45.2 ಬಿಲಿಯನ್ ಇತ್ತು. ಹಾಗೆ ಇಂಪೋರ್ಟ್ಸ್ ಕೂಡ ಮೇ ತಿಂಗಳ $73.41 ಬಿಲಿಯನ್ ನಿಂದ ಜೂನ್ ತಿಂಗಳಲ್ಲಿ $70.84 ಬಿಲಿಯನ್ ಇಳಿದಿದೆ. IT ಕ್ಷೇತ್ರದ ಬಳಿಕ ಈಗ ಬ್ಯಾಂಕಿಂಗ್ ಕ್ಷೇತ್ರದಲ್ಲೂ ಕೂಡ ಲೇ ಆಫ್. ದೇಶದ ಅತಿದೊಡ್ಡ ಖಾಸಗಿ ಬ್ಯಾಂಕ್ HDFCಯಲ್ಲಿ ಸಾವಿರಾರು ಉದ್ಯೋಗಿಗಳು ಕೆಲಸ ಕಳ್ಕೊಂಡಾಗಿದೆ. ಆ ಡೇಟಾ ಈಗ ಹೊರಬಿದ್ದಿದೆ. ಮಾರ್ಚ್ ಅಂತ್ಯಕ್ಕೆ ಬ್ಯಾಂಕ್ನ ಸಿಬ್ಬಂದಿ ಸಂಖ್ಯೆ 3343ರಷ್ಟು ಕಮ್ಮಿಯಾಗಿದೆ. ಅಷ್ಟು ಜನರನ್ನ ತೆಗೆದುಹಾಕಿದ್ದಾರೆ. ಎಗೇನ್ ಟೆಕ್ನಾಲಜಿ ಬಳಸ್ತಾ ಇದ್ದೀವಿ ಅಂತ ಹೇಳಿದ್ದಾರೆ. ಬ್ಯಾಂಕ್ನ ಕೆಲಸಗಳನ್ನ ಆಟೋಮ್ಯಾಟಿಕ್ ಮಾಡಿದ್ದೀವಿ, AI ಬಳಸಿದ್ದೀವಿ ಅಂತ ಬ್ಯಾಂಕ್ನ ವಾರ್ಷಿಕ ವರದಿಯಲ್ಲಿ ಇದೆಲ್ಲ ಮೆನ್ಷನ್ ಮಾಡಿದ್ದಾರೆ. ಟೋಟಲ್ ಬ್ಯಾಂಕ್ನ ಎಂಪ್ಲಾಯಿ ಸಂಖ್ಯೆ ಈಗ 2,11,178ಕ್ಕೆ ಇಳಿದಿದೆ. ಅಷ್ಟು ಮಾತ್ರ ಅಲ್ಲ, ಹೊಸದಾಗಿ ನೇಮಕಾತಿ ಮಾಡೋದ್ರಲ್ಲೂ ಕೂಡ 3,811 ಜನರನ್ನ ಕಮ್ಮಿ ನೇಮಕಾತಿ ಮಾಡ್ಕೊಳ್ತಿದ್ದಾರೆ. ಈಗ ಏನೋ ಜೂನ್ ತಿಂಗಳ ಚಿಲ್ಲರೆ ಹಣದುಬ್ಬರ 4.38%ಗೆ ಏರಿಕೆಯಾಗಿದೆ. ಮೇ ತಿಂಗಳಲ್ಲಿ ಇದು 3.93% ಇತ್ತು. 5 ತಿಂಗಳ ನಂತರ ಮೊದಲ ಬಾರಿಗೆ 4% ಟಾರ್ಗೆಟ್ ಅನ್ನ ಕ್ರಾಸ್ ಮಾಡಿದೆ. ಆದ್ರೆ RBIನ ಟಾಲರೆನ್ಸ್ ಬ್ಯಾಂಡ್ ಆಗಿರೋ 2 to 6% ಒಳಗಡೆನೆ ಇದೆ. ಆಹಾರ ಪದಾರ್ಥಗಳ ಬೆಲೆ ಹೆಚ್ಚಾಗಿರೋದು ಈ ಏರಿಕೆಗೆ ಮುಖ್ಯ ಕಾರಣ ಅಂತ ಈ ಡೇಟಾ ಹೇಳ್ತಾ ಇದೆ. ಇನ್ನು ಚಿನ್ನ ಮತ್ತು ಬೆಳ್ಳಿ ಬೆಲೆ ವಿಚಾರಕ್ಕೆ ಬಂದ್ರೆ 24 ಕ್ಯಾರೆಟ್ನ 10 ಗ್ರಾಂ ಚಿನ್ನದ ಬೆಲೆಯಲ್ಲಿ $1,180 ಕಮ್ಮಿಯಾಗಿ $1,42,168 ಆಗಿದೆ. 22 ಕ್ಯಾರೆಟ್ನ 10 ಗ್ರಾಂ ಚಿನ್ನದ ಬೆಲೆಯಲ್ಲಿ $1,090 ಕಮ್ಮಿಯಾಗಿ $1,30,240 ಆಗಿದೆ. 1 ಕೆಜಿ ಬೆಳ್ಳಿ ಬೆಲೆಯಲ್ಲಿ $1,668 ಕಮ್ಮಿಯಾಗಿ $2,18,722 ಆಗಿದೆ. ಸೊ ಫ್ರೆಂಡ್ಸ್, ಇದಾಗಿತ್ತು ಇವತ್ತಿನ ಫುಲ್ ನ್ಯೂಸ್. ನಾವು ಕೊಯ್ದಿಲ್ಲ, ಹೇಳದಿಲ್ಲ, ಕಿರ್ಚಾಡಿಲ್ಲ, ಕೇವಲ ಸುದ್ದಿಯ ರೀತಿಯಲ್ಲಿ ತಲುಪಿಸೋ ಪ್ರಯತ್ನವನ್ನ ಮಾಡಿದ್ದೀವಿ. ನಿಮಗೆ ಇದು ಇಷ್ಟ ಆಗ್ತಾ ಇದ್ರೆ ಸ್ನೇಹಿತರೆ, ವಿಡಿಯೋ ಕೆಳಗಿರೋ ಜಾಯಿನ್ ಬಟನ್ ಮೂಲಕ ನೀವು ನಮ್ಮ ಚಾನಲ್ಗೆ ಮೆಂಬರ್ಸ್ ಆಗಿ ಜಾಯಿನ್ ಆಗ್ಬೋದು. ಎಲ್ಲ ಮೆಂಬರ್ ಓನ್ಲಿ ವಿಡಿಯೋಸನ್ನು ನೋಡೋಕೆ ಶುರು ಮಾಡ್ಬೋದು. ನೀವು ವಿಡಿಯೋ ಕೆಳಗಿರೋ ಜಾಯಿನ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಆಲ್ರೆಡಿ ಪಬ್ಲಿಷ್ ಆಗಿರೋ ಮೆಂಬರ್ ಓನ್ಲಿ ವಿಡಿಯೋಸ್ನ ಒಂದ್ಸಲಿ ಸ್ಕ್ರೋಲ್ ಮಾಡಿ ನೋಡ್ಬೋದು. ಅದರಲ್ಲಿ ವ್ಯಾಲ್ಯೂ ಇದೆ ಅಂತ ಅನಿಸಿದ್ರೆ ಆಮೇಲೆ ನೀವು ಜಾಯಿನ್ ಆಗೋದ್ರ ಬಗ್ಗೆ ಡಿಸೈಡ್ ಮಾಡ್ಬೋದು. ಆಸಕ್ತರು ವಿಡಿಯೋ ಕೆಳಗಿರೋ ಜಾಯಿನ್ ಬಟನ್ ಮೇಲೆ ಕ್ಲಿಕ್ ಮಾಡೋ ಮೂಲಕ ಡೀಟೇಲ್ಸ್ ಚೆಕ್ ಮಾಡಿ. ಥ್ಯಾಂಕ್ ಯು ಸೋ ಮಚ್ ಸ್ನೇಹಿತರೆ. ಮತ್ತೆ ಭೇಟಿ ಆಗ್ತಿರೋಣ. ನಮಸ್ಕಾರ.